ಕೊಟ್ಟರು, ಬಂಗಾರ ಗಿಂಡಿ ಯಾರು ಕೊಟ್ಟರು ಅಂತ ಕೇಳ್ಯಾರ ಅವ್ರು. ಹೌದು. ಅವ್ರು ಯಾರು? ಬಾರಾಮತಿ ಗೌಡ್ರು. ಹೌದು. ಮತ್ತು ಶಕ್ತಿ ಸಾಮರ್ಥ್ಯ ತುಂಬಿರುವಂಥ ಒಬ್ಬ ಶ್ರೇಷ್ಠ ಸಿದ್ಧ ಮಾಳಿಂಗರಾಯ. ಹೌದು. ಅವರು ಬಂಗಾರ ಗಿಂಡಿ ಒಳಗೆ ನೀರು ಒಯ್ತಿದ್ರು, ಬಂಗಾರ ತಾಟಿನೊಳಗೆ ಊಟ ಮಾಡ್ತಿದ್ರು. ಅಲ್ಲಿ ಯಾರು ಕೊಟ್ಟರತ್ತೆ ಕೇಳಿದ್ರೆ ಹುಲಿ ಹಾಲ, ಇನ್ನೋದ್ರೊಳಗೆ ನಿಂದ್ರಂಗಿಲ್ಲ ತಿಳ್ಕೊಂಡು ತಾಯಿ ಕನಬಾಯಿ ಕೊಟ್ಟಾಳೆ ಅಂತ ಹೇಳಿ ನನಗಿಷ್ಟು ಗೊತ್ತು. ಅವ್ರು ಯಾರು? ಬಾರಾಮತಿ ಗೌಡ್ರು. ಹೌದು. ಮತ್ತು ಶಕ್ತಿ ಸಾಮರ್ಥ್ಯ ತುಂಬಿರುವಂಥ ಒಬ್ಬ ಶ್ರೇಷ್ಠ ಸಿದ್ಧ ಮಾಳಿಂಗರಾಯ. ಹೌದು. ಅವರು ಬಂಗಾರ ಗಿಂಡಿ ಒಳಗೆ ನೀರು ಒಯ್ತಿದ್ರು, ಬಂಗಾರ ತಾಟಿನೊಳಗೆ ಊಟ ಮಾಡ್ತಿದ್ರು. ಅಲ್ಲಿ ಯಾರು ಕೊಟ್ಟರತ್ತೆ ಕೇಳಿದ್ರೆ ಹುಲಿ ಹಾಲ, ಇನ್ನೋದ್ರೊಳಗೆ ನಿಂದ್ರಂಗಿಲ್ಲ ತಿಳ್ಕೊಂಡು ತಾಯಿ ಕನಬಾಯಿ ಕೊಟ್ಟಾಳೆ ಅಂತ ಹೇಳಿ ನನಗಿಷ್ಟು ಗೊತ್ತದಿರಪ್ಪ, ತಿಳಿದು ಬಂದದ. ಅವರು ಬಾರಾಮತಿ ಗೌಡ್ರು. ಮತ್ತು ಇದಕ್ಕೆ ಬಿಟ್ಟು ಇಂಥವ್ರು ಕೊಟ್ಟಾರ ಪ್ರಕಾಶ್ ಅಂದ್ರೆ ದೈವ ಒಪ್ತಂದ್ರೆ ನನಗೆ ನಮಗೂ ಒಪ್ಪದಂಗೆ. ಯಾಕ ನೀವೆಲ್ಲರೂ ಇಲ್ಲ ಒಪ್ಕೊಳ್ಳಂಗಿಲ್ಲ. ಯಾಕಂದ್ರೆ ತಾವೆಲ್ಲ ಭೂಮಿ ಒಳಗೆ ಹುಟ್ಟದವ್ರು ಇದ್ರಿ, ನಮ್ಕಿಂತನೂ ಹೆಚ್ಚು ನಿಮ್ಗೆ ಮಾಹಿತಿ ಇರ್ತದೆ. ಅದರ ಮುಂದಿನ ಪಾಳ್ಯಕ್ಕೆ ಹೇಳ್ತಾರೆ. ಇನ್ನೂ ಏನು ಉಳ್ದದ್ರಿ? ಮತ್ತೇನೋ ಹೇಳ್ರಿ. ಐತ್ರಿ. ನಾರಾಯಣ ಗೌಡ. ಹೌದಾ? ಇನ್ನ ಲಿಂಗಕ್ಕೆ ಮುಟ್ಟಿ ಬಂಜಿ ಕೈಲಿ ಲಿಂಗಕ್ಕೆ ಮುಟ್ಟಿ ಪೂಜೆ ಮಾಡ್ಕೋಬಾರ್ದು ಅಂದ್ರೆ ಅವಾಗ ನಾರಾಯಣ ಗೌಡಗೆ ಮಕ್ಕಳು ಇದ್ದು ಏನಿಲ್ಲ. ಹೌದಪ್ಪ, ಇದೇ ಪ್ರಶ್ನೆ ಅದು. ಹೌದು. ಇದ್ದು ಅಂಥೇಳಿ ಅವನಿಗೆ ಬಂಜಿ ಅಂತೇಳಿ ಬಿಡಿಸ್ಯಾರ ಅವ್ರು. ಹೌದು. ಸ್ವಾಭಾವಿಕ ವಿಚಾರ ಮಾಡ್ರಿ. ಅವನಿಗೆ ಒಂದು ವೇಳೆ ಮಕ್ಕಳು ಇರಲಿಲ್ಲ ಅಂದ್ರೆ ಇವನಿಗೆ ಯಾಕೆ ಪೂಜೆ ಬಿಡಿಸ್ತಿದ್ದ, ಅವ ಯಾಕೆ ಮಾಡ್ತಿದ್ದ? ಆದ್ರೆ ಕನ್ಯಾಕೋಮಲಿ ಬೀರ ದೇವರಕ್ಕಿಂತ ದೊಡ್ಡಕ್ಕೆ ಹಾಳತ್ತೇಳಿ ನಮ್ಮ ಹಿರಿಯರು ನೇರವಾಗಿ ಹೇಳ್ಯಾರ. ಆಕಿ ಎಷ್ಟು ವರ್ಷ ದೊಡ್ಡಕ್ಕೇಳಿ ನನಗೆ ಗೊತ್ತಿಲ್ಲ. ಹೌದೌದು. ಹ್ಯಾಂಗ ಸೀತಾದೇವಿ ರಾಮನಕ್ಕಿಂತ ದೊಡ್ಡ ಕೇಳಲ್ಲ, ಕನ್ಯಾಕೋಮಲಿ ಆಕಿ ಬೀರ ದೇವ್ರಕ್ಕಿಂತ ದೊಡ್ಡ ಕೇಳತ್ತೇಳಿ ನಮ್ಮ ಹಿರಿಯರು ಪದ್ಯದೊಳಗೆ ನಮಗೆ ಹಿಂಗೆ ಹೇಳ್ಯಾರ. ಎಷ್ಟು ದಿನ ಹಾಳನಂತ ನನಗೆ ಗೊತ್ತಿಲ್ಲ. ರೀ ಹೌದೌದ್ರಿಪ್ಪ. ಇಷ್ಟು ಮುಂದಿನ ಪಾಳ್ಯಕ್ಕೆ 10 ವರ್ಷ ರೀ, 10 ತಿಂಗಳ 12 ವರ್ಷ 12 ವರ್ಷ ದೊಡ್ಡ ಇರ್ಲಿ, ಪರವಾಗಿಲ್ಲ. ನಮ್ಗೆ ತಿಳಿದಷ್ಟು ಹೇಳಿದೇವ್ರಿ. ಯಾಕಂದ್ರೆ ಸುಮ್ಮನೆ ಏನ್ರಿ ಹೇಳಿದ್ರೆ ಅದು ಉಪಯೋಗ ಇಲ್ಲ. ಅದಕ್ಕೆ ಆತ್ಮೀಯ ಬಂಧುಗಳೇ, ಭಾಳ ಒಳ್ಳೆ ಕಾರ್ಯಕ್ರಮ ಸಾಗಿ ಬಂದದ. ಪಾಪ ಇವತ್ತಿನ ದಿನ ಸಣ್ಣ ವಯಸ್ಸಿನೊಳಗೆ ಮತ್ತೆ ಸಾರಸ್ದಂಗೆ ಆಗ್ತದೆ. ಮುಂದಿನ ಪಾಳ್ಯಕ್ಕೆ ಮತ್ತೆ ಏನೇನು ಮಾತಾಡ್ತಾನೆ ನೋಡೋಣಂತ. ಇಷ್ಟು ಒಳ್ಳೆಯ ವಿಷಯಗಳು ಇಷ್ಟು ಬಿಡುಗಡೆ ಆಗಬೇಕಾದ್ರೆ ನೀವು ಸರ್ವಸಾಧಾರಣ ದೊಡ್ಡ ಮ್ಯಾಳ ತಂದ್ರೂ ಇಷ್ಟು ವಿಷಯ ಬಿಡುಗಡೆ ಆಗಂಗಿಲ್ಲ ಸಣ್ಣ ವಯಸ್ಸಿನೊಳಗೆ. ಯಾಕಂದ್ರೆ ನಮಗೂ ಕೂಡ ನಾವು ಒಬ್ಬ ಬಂಜಾರ ಸಮಾಜದೊಳಗೆ ಹುಟ್ಟಿದ್ರು ಕೂಡ ಹ್ಯಾಂಗ ಅಮೋಘ ಸಿದ್ದನ ಮಠ ಮನೆಯೊಳಗೆ ಲಮಾಣೆಟ್ಟಿ ತುಕಾರಾಮ್ ಮಹಾರಾಜರಿಗೆ. ತುಕಾರಾಮ್ ಮಹಾರಾಜ್ ಅಂದ್ರೆ ನಮ್ಮ ಮಾವನೇರಿ ಅವರು ಸಮೀಪ. ಅಂದ್ರೆ ನನ್ನ ಹೆಂಡತಿ ತಾಯಿ ಕಾಕಾನು ಕಾಕ ಅಂದ್ರೆ ಹೆಂಡತಿ ತಾಯಿ ಅಕ್ಕನ ಗಂಡ ಏನಂತೀರ ನೋಡ್ರಿ ನೀವು, ಮೌಶಿ ಗಂಡ, ಮೌಶಿ ಕಡೆ ಅವ್ವ. ಭಾಳ ದೂರಿಲ್ಲ. ಅವರು ಅಮೋಘ ಸಿದ್ದನ ಮಠ ಮನೆಯೊಳಗೆ ಬೆಳೆಸಿದ್ರು. ಆದರೆ ಇವತ್ತಿನ ದಿನ ಮಾಳಿಂಗರಾಯನ ಸಂತತಿಯೊಳಗೆ ನಾನೂ ಒಬ್ಬ ಬಂಜಾರ ಸಮಾಜದವಿದ್ರು ಕೂಡ ನಾ ಹ್ಯಾಂಗೆ ಮಾತಾಡ್ತೀನೋ ಹ್ಯಾಂಗೆ ಹಾಡ್ತೀನೋ ಗೊತ್ತಿಲ್ಲ. ಹ್ಯಾಂಗೆ ಹಾಡಿದ್ರು ಹ್ಯಾಂಗೆ ಮಾತಾಡಿದ್ರು, ನೀವೊಬ್ಬ ಬಂಜಾರ ಸಮಾಜದವ ಆಗಿ ಬಂದು ನಮ್ಮ ಹಾಲು ಮತದ ಸೇವಾ ಮಾಡ್ತೀಯ ತಿಳ್ಕೊಂಡು ನೀವಿಷ್ಟೇ ಇಲ್ಲ, ಎಲ್ಲಿ ಹೋಗ್ತೀನಿ ಅಲ್ಲಿ ಎಲ್ಲ ಜನ ಹರಿಸ್ತಾರ. ಅದನ್ನೇ ನಾ ಗಳಿಸಿದ ಸಂಪತ್ತು ತಿಳ್ಕೊಂಡು ನನಗೆ ಇದು ಒಂದು ನನ್ನ ಜನ್ಮಕ್ಕೆ ನಾ ಬಂದಿದ್ದಕ್ಕೆ ಇದು ಸ್ವಾರ್ಥಕ್ಕೆ ಆಗ್ಯದ ತಮ್ಮೆಲ್ಲರಿಗೆ ನಂಬಿ ಯಥಾ ಪ್ರಕಾರ 4 ನುಡಿ ಚಾಲ ಹಾಡಿ. ಹೌದು, ಎಲ್ಲ ಪತ್ತೆ ನೋಡಿ ರೀ. ಕುಸ್ತಿ ಹಿಡಿತಾರ, ಸಾಮಾನ್ಯವಾಗಿ ಬರಲ್ಲ. ಒಬ್ಬ ಕವಿ ಪದ ಮಾಡ್ತಾನೆ. ಏನಂತ ಮಾಡ್ತಾನ? ಏನತ್ರಿಪ್ಪ? ಹೇಡಿಗೆ ಹಾಲುಣಿಸಿ ಫಳೆದಾಗ ಬಿಟ್ಟರ. ಹೌದಾ? ಪೈಲ್ವಾನ ಅದಕ್ಕ ಅಂತಾರೇನೋ. ಹೌದೌದು. ಕತ್ತಿಗೆ ಕಡ್ಲಿ ಬ್ಯಾಳಿ ಹತ್ತಿ ಕಾಳ ಮೈಸಿದ್ರ ಕಾಟೇವಾಡಿ ಕುದುರಿ ಆತದೇನು. ನೀ ಎಂದರೆ ಆತಿ ಪಿಂಟು ಮಾಸ್ತರ. ಹೌದು. ಎಂದೂ ಆಗಲಕ್ಕಿಲ್ಲ. ನೀ BA ಮುಗಿಸು, ನೀ PhD ಮುಗಿಸು, ಖರೆ ಹೆಬ್ಬಟ್ಟೇನೋ ಅವ್ರ ಜೋಡ್ನಾಗ ನೀ ಎಂದು ಆಗುದಿಲ್ಲ, ಆಗಲಕ್ಕೆ ಸಾಧ್ಯ ಇಲ್ಲ. ಹ್ಯಾಂಗ ಪದ ಬರ್ದಾರ ಅನ್ನುವಂಥದ್ದು 4 ನುಡಿ ಪದ್ಯ ಹಾಡಿ ಮುಂದೆ ಸರ್ಜೋಡಿ ಕಲಾವಂತರಿಗೆ ಪಾಳೆ ಕೊಟ್ಟು ಬಿಡೋಣ. ಚಾನ್ಸ್ ಕೊಡು. ಮಾಣಿಕ
ಪಾತ್ರೆ